ವಿಧಾನಸೌಧದ ಸಚಿವರ ಕಚೇರಿಗಳಿದಾವೆ. ಆದರೆ ಸಹಕಾರ ಸಚಿವರ ಕಚೇರಿಯಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ಯಾರ್ಯಾರು ಇಲ್ಲ. ಕಾರಣ ಸಹಕಾರ ಸಚಿವ ಇದೀಗ ಮಾಜಿ ಸಚಿವ ಸಿದ್ದು ಸರ್ಕಾರದಲ್ಲಿ ಮತ್ತೆ ಖಾತೆ ಕ್ಯಾತೆ ನಮಿಗ್ ಕೊಡಿ ಖಾಲಿ ಇರೋ ಖಾತೆ. ರಾಜಣ್ಣ ವಜಾ ಬೆನ್ನಲ್ಲೇ ಸಹಕಾರ ಖಾತೆ ಮೇಲೆ ಎಲ್ಲರ ಕಣ್ಣು. ಸಿಎಂ ಬಳಿ ಇರುವ ಸಹಕಾರ ಖಾತೆ ಮೇಲೆ ಡಿಕೆಶಿ ಟೀಮ್ ದೃಷ್ಟಿ ಹಾರಿಸಿದೆ. ತಮ್ಮ ಬಣದ ಸಚಿವರಿಗೆ ಸಹಕಾರ ಖಾತೆ ಕೊಡಿಸಲು ಡಿಕೆಶಿ ತಂತ್ರ. ಸಚಿವ ಡಾಕ್ಟರ್ ಸುಧಾಕರ್ಗೆ ಸಹಕಾರ ಖಾತೆ ಕೊಡಿಸಲು ತೆರೆಮರೆ ಪ್ಲಾನ್. ಸದ್ಯಕ್ಕೆ ಡಿ ಸುಧಾಕರ್ ಬಳಿ ಇರುವುದು ಒಂದು ಖಾತೆ ಮಾತ್ರ, ಅದು ಕೂಡ ಸಣ್ಣ ಖಾತೆ. ಹೀಗಾಗಿ ಸಹಕಾರ ಖಾತೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಸದ್ಯ ಯೋಜನೆ ಸಾಂಖ್ಯಿಕ ಡಿ ಸುಧಾಕರ್ಗೂ ಸಹಕಾರಿ ರಂಗದ ಹಿನ್ನೆಲೆ ಇದೆ. ಡಿ ಸುಧಾಕರ್ ಸದ್ಯ ಚಿತ್ರದುರ್ಗ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಕೂಡ ಹೌದು. ಹೀಗಾಗಿ ಡಿ ಸುಧಾಕರ್ ಪರವಾಗಿ ಡಿಸಿಎಂ ಡಿಕೆಶಿ ಲಾಬಿ. ತಮ್ಮನಿಗೆ ಕೊಡ್ಸೋಣ ಅಂತ ಹೇಳಿದ್ರೆ ಡಿಕೆ ಸುರೇಶ್ ಶಾಸಕರಲ್ಲ, ಆದರೆ ಇದಕ್ಕೆ ಕೌಂಟರ್ ಕೊಡಲು ಸಿಎಂ ಸಿದ್ದರಾಮಯ್ಯರು ಕೂಡ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ನೋಡ್ರಿ, ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಈಗ ಒಂದು ಖಾತೆ ಖಾಲಿ ಇದೆ. ಹಣಕಾಸು ಇಲಾಖೆ ಮತ್ತು ಸಿಎಂ ಎನ್ನುವಂತಹ ಎರಡು ಖಾತೆ ಸಿದ್ದರಾಮಯ್ಯರ ಕೈಯಲ್ಲಿ ಭದ್ರವಾಗಿರುವುದರ ಜೊತೆಗೆ ಸ್ವಾಭಾವಿಕವಾಗಿ ಒಂದು ಖಾತೆ ಬಿದ್ದೋದ್ರೆ ಆ ಖಾತೆಯ ಜವಾಬ್ದಾರಿ ಸಿದ್ದರಾಮಯ್ಯರ ತಲೆ ಮೇಲೆ ಹೋಗುತ್ತೆ. ಈಗ ಸಹಕಾರ ಇಲಾಖೆ ಸಿದ್ದರಾಮಯ್ಯರ ಕೈಯಲ್ಲಿದೆ. ಆ ಖಾತೆಯ ಮೇಲೆ ಈಗ ಒಂದಷ್ಟು ಕಾಂಗ್ರೆಸ್ನಲ್ಲಿ ಎಷ್ಟು ಬಣ ಇದೆ ಅಂತ ಕೇಳಿದ್ರೆ, ಒಂದು ಡಿಕೆ ಬಣ, ಮತ್ತೊಂದು ಸಿದ್ದರಾಮಯ್ಯರ ಬಣ, ಮತ್ತೊಂದು ತಟಸ್ಥ ಬಣ. ಅವಕಾಶಕ್ಕಾಗಿ ಎಲ್ಲಿ ಯಾವ ಲಾಭ ಅನ್ನೋದನ್ನ ನೋಡ್ಕೊಂಡು ಆಯಾಯ ಬಣಕ್ಕೆ ಅನುಕೂಲಕರವಾಗಿ ಇರುವಂತಹ ಒಂದು ಬಣ. ಸೊ ಈಗ ಸಹಕಾರ ಸಚಿವರಾಗಿದ್ದವರು ರಾಜಣ್ಣ ಅವರ ಮಂತ್ರಿಗಿರಿ ವಜಾ ಆದ ನಂತರ ಆ ಖಾತೆಯ ಮೇಲೆ ಸಾಕಷ್ಟು ಜನರ ಕಣ್ಣಿದೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಬಳಗದಲ್ಲಿರ್ತಕ್ಕಂತಹ ಅತ್ಯಾಪ್ತರು ಡಿಕೆಶಿಗೆ ಒತ್ತಡ ಹಾಕ್ತಿರುವಾಗ ಡಿಕೆಶಿ ತಮ್ಮ ಆಪ್ತರನ್ನ ಸೆಳೆಯೋದಕ್ಕೆ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿಕೊಂಡು ಹೈಕಮಾಂಡ್ ನಾಯಕರ ಮನವೊಲಿಸಿ ಆ ಖಾತೆಯನ್ನು ಕೊಡಿಸದೇ ಇರಲೂಬಹುದು. ಕಾರಣ ಇವರು ತಂತ್ರ ರೂಪಿಸಿದ್ರೆ ಸಿದ್ದರಾಮಯ್ಯ ಪ್ರತಿತಂತ್ರ ರೂಪಿಸೋದಿಲ್ವೇ? ಇವರು ರಣತಂತ್ರ ರೂಪಿಸಿದ್ರೆ ಸಿದ್ದರಾಮಯ್ಯನವರು ಅತ್ಯಂತ ಮಹಾತಂತ್ರವನ್ನು ರೂಪಿಸೋದಿಲ್ವೇ? ಸೊ ಏನೇ ಇದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅವರದೇ ಆದ ಚಾಣಕ್ಯತನ ಇದೆ, ಸಿದ್ದರಾಮಯ್ಯರಿಗೂ ಕೂಡ ಅವರದೇ ಆದಂತಹ ಚಾಕಚಕ್ಯತೆ ಇದೆ. ಸೊ ಹಾಗಾಗಿ ಎರಡೂ ಬಣದಲ್ಲೂ ಕೂಡ ಈಗ ಒತ್ತಡಗಳು ಹೆಚ್ಚಾಗಬಹುದು. ಸಹಕಾರ ಸಚಿವರಿಗೆ ಸಹಕಾರ ಖಾತೆಗೆ ಎಲ್ಲರ ಕಣ್ಣು ಬಿದ್ದಿರುವಂತಹದ್ದು. ಸಿಎಂ ಬಳಿ ಇರುವ ಸಹಕಾರ ಖಾತೆ ಮೇಲೆ ಡಿಕೆಶಿ ಟೀಮ್ ಕೂಡ ದೃಷ್ಟಿ ಹಾಯಿಸಿದೆ. ತಮ್ಮ ಬಣದ ಸಚಿವರಿಗೆ ಸಹಕಾರ ಖಾತೆ ಕೊಡಿಸಲು ಡಿಕೆಶಿ ತಂತ್ರ. ಸಚಿವ ಡಿ ಸುಧಾಕರ್ಗೆ ಸಹಕಾರ ಖಾತೆ ಕೊಡಿಸಲು ತೆರೆಮರೆ ಪ್ಲಾನ್ ನಡೀತಾ ಇದೆ. ಸದ್ಯಕ್ಕೆ ಡಿ ಸುಧಾಕರ್ ಬಳಿ ಇರುವುದು ಒಂದು ಖಾತೆ ಮಾತ್ರ, ಅದು ಕೂಡ ಸಣ್ಣ ಖಾತೆ. ಹೀಗಾಗಿ ಸಹಕಾರ ಖಾತೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಸದ್ಯ ಯೋಜನೆ ಸಾಂಖ್ಯಿಕ ಸಚಿವರಾಗಿರುವಂತಹ ಡಿ ಸುಧಾಕರ್ಗೂ ಕೂಡ ಸಹಕಾರಿ ರಂಗದ ಹಿನ್ನೆಲೆ ಇದೆ. ಡಿ ಸುಧಾಕರ್ ಸದ್ಯ ಚಿತ್ರದುರ್ಗ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಕೂಡ ಹೌದು. ಸೊ ಹೀಗಾಗಿ ಡಿ ಸುಧಾಕರ್ ಪರವಾಗಿ ಡಿಸಿಎಂ ಡಿಕೆಶಿ ಲಾಬಿ ಮಾಡ್ತಾ ಇದ್ದಾರೆ. ಇನ್ನು ಎಐಸಿಸಿ ನಾಯಕರ ಮೂಲಕ ಸಿಎಂ ಮೇಲೆ ಡಿಕೆ ಒತ್ತಡ. ಆದರೆ ಇದಕ್ಕೆ ಕೌಂಟರ್ ಕೊಡಲು ಸಿಎಂ ಸಿದ್ದರಾಮಯ್ಯ ಎಲ್ಲ ತರಹದ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಜೊತೆಗೆ ಸಹಕಾರ ಖಾತೆಯನ್ನು ಬೇರೆಯವರಿಗೆ ಕೊಡದಂತೆ ಸಿಎಂ ಮೇಲೆ ಒತ್ತಡ. ಸಚಿವ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ನಿಂದ ಒತ್ತಡ ತಂತ್ರವನ್ನು ಹೆಣೆಯಲಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.